ಕೆಲವೇ ಹೊತ್ತಲ್ಲಿ ಭಾರತ ಹಾಗೂ ರಷ್ಯಾ ನಡುವೆ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಲಿದೆ. 23ನೇ ಶೃಂಗಸಭೆಯಲ್ಲಿ ಇಬ್ಬರ ಮಾತುಕತೆಯತ್ತ ವಿಶ್ವದ ಚಿತ್ತ ಹರಿದಿದೆ. ಹೈದರಾಬಾದ್ನ ಹೌಸ್ನಲ್ಲಿ ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ. ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಹಾಗೂ ವ್ಲಾಡಿಮಿರ್ ಪುಟಿನ್. ರಕ್ಷಣಾ ಒಪ್ಪಂದಗಳ ಬಗ್ಗೆ ಇಬ್ಬರೂ ನಾಯಕರು ಚರ್ಚೆ ಮಾಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ರಾಜತಾಂತ್ರಿಕ ತಜ್ಞರಾದಂತಹ ಶ್ರೀ ಶಿವಲಿಂಗಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ಹೇಳಿ, ಈ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಮೋದಿ ಹಾಗೂ ಪುಟಿನ್ ಅವರು. ರಕ್ಷಣಾ ಒಪ್ಪಂದಗಳ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ನಡೆಸಲಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸಂಪರ್ಕ ಕಡಿತಗೊಂಡಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ನಮನವನ್ನ ಸಲ್ಲಿಸಿದ್ದಾರೆ ಪುಟಿನ್ ಅವರು. ಜೊತೆಗೆ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಮೋದಿ ಹಾಗೂ ಪುಟಿನ್ ಭಾಗಿಯಾಗಲಿದ್ದಾರೆ. ರಕ್ಷಣಾ ಒಪ್ಪಂದಗಳ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ವಿಶ್ವದ ಚಿತ್ತ ಇಬ್ಬರ ನಾಯಕರ ಬಗ್ಗೆ ಇದೆ. ಈಗ ಹೈದರಾಬಾದ್ ಹೌಸ್ನಲ್ಲಿ ಮಹತ್ವದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಭಾಗಿಯಾಗ್ತಾರೆ. ಎಸ್, ಶ್ರೀ ಶಿವಲಿಂಗಯ್ಯ ಅವರು ಸಂಪರ್ಕದಲ್ಲಿದ್ದಾರೆ. ಸರ್, ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. ಮೋದಿ ಪುಟಿನ್ ಹಾಗೂ ಅವರು ರಕ್ಷಣಾ ಒಪ್ಪಂದದ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ರಷ್ಯಾ ಇಂದಿನಿಂದಲೂ ಭಾರತದ ಆಪತ್ ಬಾಂಧವನಂತೆ ನಮ್ಮನ್ನು ಕಾಪಾಡಿದೆ. 1971ರ ಯುದ್ಧದಲ್ಲಿ ಇಡೀ ವಿಶ್ವವೇ ಪಾಕಿಸ್ತಾನದ ಜೊತೆಲಿತ್ತು. ಆಗ ಅಮೆರಿಕದ 7th ಫ್ಲೀಟ್ ಕೇಪ್ ಆಫ್ ಗುಡ್ ಹೋಪ್ ಇಂದ ನಮ್ಮ ತಡೆಯೋಕ್ಕೆ ಅವರು 7th ಫ್ಲೀಟ್ ಕಳಿಸಿದ್ರು. ಈ ಮಧ್ಯದಲ್ಲಿ ಬಂದು ಆ 7th ಫ್ಲೀಟ್ ಮುಂದಕ್ಕೆ ಬರುವಾಗ ನಿಲ್ಲಿಸೋರು ರಷ್ಯಾದವರು. ಆಮೇಲೆ ನಮ್ಮ ಹೆಚ್ಚಿನ ಶಸ್ತ್ರಾಸ್ತ್ರಗಳು ರಷ್ಯಾ ಮೂಲದವು. ಆದ್ರಿಂದ ಈ ಒಪ್ಪಂದ ತುಂಬಾ ಪ್ರಾಮುಖ್ಯತೆ ಪಡೆದಿದೆ. ಇದರ ಜೊತೆಗೆ ಪಾಕಿಸ್ತಾನ ಇತ್ತೀಚೆಗೆ ಸೌದಿ ಅರೇಬಿಯಾದ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದೆ. ಇದನ್ನೆಲ್ಲ ನೋಡಿದಾಗ ಈ ಮಾತುಕತೆ ವಿಶೇಷವಾಗಿ ಈಗಿನ ಈ ಒಪ್ಪಂದದ ಮಾತುಕತೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ಸರಿ, ಇನ್ನು ಭಾರತದಿಂದ ರಷ್ಯಾ ನಿರ್ಮಾಣ ಮಾಡಿದಂತಹ ಕ್ಷಿಪಣಿಗಳ ಖರೀದಿಗೂ ಕೂಡ ಇವತ್ತು ಚರ್ಚೆ ನಡೆಯಲಿದೆ. ಜೊತೆಗೆ ಭಾರತ ಹಾಗೂ ರಷ್ಯಾ ಮಧ್ಯೆ ತೈಲ ಖರೀದಿಗೆ ಚರ್ಚೆ ಆಗಲಿರುವಂತಹ ಸಾಧ್ಯತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ರಷ್ಯಾ ನಮ್ಗೆ ಗರಿಷ್ಠ ಮಟ್ಟದಲ್ಲಿ ತೈಲ ಕೊಡ್ತಾ ಇರೋ ದೇಶನೇ ರಷ್ಯಾ. ಅವ್ರಿಗೆ ಅಮೆರಿಕಾದವರು ಸ್ಯಾಂಕ್ಷನ್ಸ್ ಎಲ್ಲ ಹಾಕದ್ಮೇಲೆ ಅವರ ಹೆಚ್ಚಿನ ತೈಲ ನಾವೇ ತಗೊಂತಾ ಇದೀವಿ. ಅದರಿಂದ ನಮಗೂ ಒಳ್ಳೇದಾಗಿದೆ, ಅವ್ರಿಗೂ ಹೆಚ್ಚಿನ ಮಟ್ಟದಲ್ಲಿ ತೈಲ ನಮ್ಮ ಬಿಕ್ರಿ ಮಾಡಕ್ಕೆ ಸಹಾಯ ಆಗಿದೆ. ಅದ್ರ ಜೊತೆಗೆ ನೀವು ಹೇಳಿದ್ದು ಕ್ಷಿಪಣಿ, ಈಗ ಬ್ರಹ್ಮೋಸ್ ನಾವು ತಯಾರು ಮಾಡೋದು ಅವರ ಸಹಕಾರದಿಂದ. ನಾವು ನಮ್ಮ ದೇಶದಲ್ಲೇ ತಯಾರು ಮಾಡಿದ್ವಿ. ಮೋಸ್ಟ್ಲಿ ನೀವು ಮಾತಾಡ್ತಾ ಇರೋ ಕ್ಷಿಪಣಿ ಈಗ ನಮ್ಮ ಹತ್ರ ಅವರ S-400 ಕ್ಷಿಪಣಿ ಬಂದಿದೆ. ಇದಾದ್ಮೇಲೆ S-500 S-500ಗೋಸ್ಕರ ಮಾತುಕತೆ ನಡೀತಾ ಇರ್ಬೋದು. ಪುಟಿನ್ ಅವರು ಆಗಮಿಸಿದ ತಕ್ಷಣ ಹೇಳಿ ಸರ್.
ಅವರು Su-57 ಫೈಟರ್ ಏರ್ಕ್ರಾಫ್ಟ್ ಅದನ್ನ ಭಾರತದಲ್ಲೇ ತಯಾರು ಮಾಡೋಕ್ಕೆ ಅದು ಕೂಡ ಮಾತುಕತೆ ನಡೆಯೋ ಸಂಭವ ಇದೆ. ಎಸ್ 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 ಪುಟಿನ್ ಅವರು ಬಂದ ತಕ್ಷಣನೇ ಮಹಾತ್ಮ ಗಾಂಧೀಜಿ ಅವರಿಗೆ ಸಮಾಧಿಗೆ ತೆರಳಿ ಅಲ್ಲಿ ನಮನವನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತೀರಿ ಸರ್? ಒಳ್ಳೇದು, ಅದರಲ್ಲಿ ಏನು ಅಭಿಪ್ರಾಯ ಸೂಚಿಸುವಂಥದ್ದೇನು. ಅವರು ಬೇರೆ ದೇಶದ ಪ್ರಮುಖರು ನಮ್ಮ ದೇಶಕ್ಕೆ ಬಂದಾಗ ಮಹಾತ್ಮ ಗಾಂಧಿ ಸಮಾಧಿಗೆ ಭೇಟಿ ಕೊಟ್ಟು ನಮನ ಸಲ್ಲಿಸೋದು ಒಂದು ಪ್ರಾಕ್ಟೀಸ್. ಇಟ್ ಈಸ್ ಆಲ್ಮೋಸ್ಟ್ ಇಟ್ ಇಸ್ ಅ ಪ್ರೋಟೋಕಾಲ್. ಸರಿ ಸರ್, ಥ್ಯಾಂಕ್ ಯು ಸರ್. ಪ್ರೋಟೋಕಾಲ್ ಬಗ್ಗೆ ನಾವೇನು ಟೀಕೆ ಟಿಪ್ಪಣಿ ಮಾಡೋದಿಲ್ಲ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.